ಹಲೋ ಗೈಸ್, ಇವತ್ತು ನಾನು ನಿಮ್ಮ ಮುಂದೆ ಟೂ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಕ್ಕೆ ಬಂದೀನಿ. ಟೂ ಅಚೀವ್ಮೆಂಟ್ಸ್ ಒಳಗೆ ಅವು ಯಾವ್ಯಾವ ಅಂದ್ರೆ, ಒಂದು ಫೀಲ್ಡ್, ಇನ್ನೊಂದು ಎಜುಕೇಷನ್ದು. ಈಗ ಎರಡದ್ರೊಳಗೆ ಫಸ್ಟ್ ಫೀಲ್ಡ್ ವರ್ಕಿದ ಬಗ್ಗೆ ಹೇಳ್ತೀನಿ. ಫೀಲ್ಡ್ ಒಳಗೆ ಆಗಿರುವಂಥ ಅಚೀವ್ಮೆಂಟ್ ಏನಪ್ಪ ಅಂದ್ರೆ, ಎಲ್ಲ ಗುಡ್ಡ ಆಗಿರುವಂಥ ಹೊಲನ JCB ಎಲ್ಲ ಕ್ಲೀನ್ ಮಾಡಿಸಿ, ಎಲ್ಲ ಕಲ್ಲನ್ನು ತೆಗಿಸಿ ಒಂದು ನೀಟಾಗಿರುವಂಥ ಹೊಲನ ಮಾಡ್ಕೊಂಡು ಸ್ವಲ್ಪ 2-3 ವರ್ಷ ಅದ್ರೊಳಗೆ ಬೆಳೆನ ಬೆಳೆದು, ಆ ಬೆಳೆ ವರ್ಷದೊಳಗೆ ಬರೀ ಒಂದೇ ಬೆಳೆ ಬರ್ತಿತ್ತು. ಆದರೆ ಈಗ ನಾವು ಬೆಳೆದು ನೋಡಿದ್ರೆ ವರ್ಷದೊಳಗೆ 2-3 ಪೀಕನ ಆರಾಮ್ ತೆಗಿಬೋದು. ಆ ರೇಂಜಿಗೆ ಕ್ಲೀನ್ ಮಾಡ್ಸ್ಯಾರ. ಅಂದ್ರೆ ಕ್ಲೀನ್ ಮಾಡಿಸೋದ್ರ ಜೊತೆಗೆ ಈ ವರ್ಷ ಅದಕ್ಕೆ ಮಣ್ಣು ಹಾಕಿಸಿ ಎಲ್ಲ ಹೊಲನ ಫುಲ್ ನೀಟಾಗಿ ಕ್ಲೀನ್ ಮಾಡ್ಯಾರ. ಈ ವರ್ಷ ಅದ್ರೊಳಗೆ ನಾವು 2-3 ಬೆಳೆನ ತಕ್ಕೋಬೋದು. ಅದನ್ನು ಮಾಡಿರುವಂಥ ಯಾರಪ್ಪ ಅಂತಂದ್ರೆ ಇಲ್ಲಿ ಅದಾರ ನೋಡ್ರಿ, ಅವ್ರ ಹೆಸರು ಪುಂಡ್ಲಿಕ್ ಹಮ್ನಿ ಅಂತ. ಅವರು ಸಣ್ಣ ವಯಸ್ಸಿನಾಗ ಇಷ್ಟೆಲ್ಲ ತಮ್ಮ ಹೊಲನ ಈ ರೇಂಜಿಗೆಲ್ಲ ರೆಡಿ ಮಾಡಿದ್ದಾರೆ. ಈಗ ಅವರು ಬರೀ ಹೊಲದೊಳಗನೆ ಜೀವನ ನಡೆಸ್ಬೋದು. ಆ ಥರ ಅವ್ರ ಗುಡ್ಡದ ಥರ ಇರುವಂಥ ಹೊಲನ ಅವರು ಈಗ ಮಣ್ಣು ಹಾಕಿಸಿ ಫುಲ್ ನೀಟಾಗಿ ಮಾಡ್ಕೊಂಡಿದ್ದಾರೆ. ಪುಂಡ್ಲಿಕ್ ಹಮ್ನಿ ಅಂದ್ರೆ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಸ್ವಂತ ಮಾಮ. ಅವರೆಲ್ಲ ಇಷ್ಟೆಲ್ಲ ಅಚೀವ್ ಮಾಡ್ಯಾರ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಅವರು ನಮಗೆ ಬೆನ್ನೆಲುಬು ಇದ್ದಂಗೆ. ಅವರಿಂದನೇ ನಾವು ಈ ರೇಂಜಿಗೆ ಬೆಳೆಯಕತ್ತೀವಿ. ಹಂಗೆ ಮತ್ತು ಇದು ಎಜುಕೇಷನ್ ಫೀಲ್ಡ್ ಒಳಗೆ ಆಗಿರುವಂಥ ಅಚೀವ್ಮೆಂಟ್ ಅಂದ್ರೆ ಅದು ನಮ್ಮ ಅಕ್ಕಂದು. ಅವರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ರೆ, ಆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋಕ್ಕೆ ಅದಕ್ಕೂ ಮೇನ್ ರೀಸನ್ನ ಈ ಪುಂಡ್ಲಿಕ್ ಹಮ್ನಿ. ಇವರೇ ನಮ್ಮ ಸ್ವಂತ ಮಾಮ ಅಂತ ಹೇಳ್ಕೊಳಕ್ಕೆ ಹೆಮ್ಮೆನೂ ಆಕೈತಿ. ಗೈಸ್, ಎಜುಕೇಷನ್ ಫೀಲ್ಡ್ ಒಳಗೆ ಆಗಿರುವಂಥ ಅಚೀವ್ಮೆಂಟ್ ಏನಪ್ಪ ಅಂದ್ರೆ, ಪೋಸ್ಟ್ ಬೇಸಿಕ್ ನರ್ಸಿಂಗ್ ಒಳಗೆ ನಮ್ಮ ಅಕ್ಕ ರ್ಯಾಂಕನ್ನು ಪಡ್ಕೊಂಡು ಗ್ರ್ಯಾಜುಯೇಷನನ್ನು ಪಡ್ಕೊಂಡಾಳ. ಈ ಗ್ರ್ಯಾಜುಯೇಷನ್ ಪಡ್ಕೊಳಕ್ಕೂ ಮೇನ್ ರೀಸನ್ ಅಂದ್ರೆ ಅದಕ್ಕೂ ಪುಂಡ್ಲಿಕ್ ಹಮ್ನಿನ. ಇದು ತಳವಾರ ಫ್ಯಾಮಿಲಿಯಿಂದ ಅಚೀವ್ಮೆಂಟ್ ಆದರೂ ಕೂಡ ಇದು ಮೇನ್ ರೀಸನ್ ಪುಂಡ್ಲಿಕ್ ಹಮ್ನಿ, ನಮ್ಮ ಮಾಮ ಅವರಿಂದನೇ ಆಗೈತಿ. ಮತ್ತು ಈ ಗ್ರ್ಯಾಜುಯೇಷನ್ ಫಂಕ್ಷನ್ಗೆ ನಾನು ಅಟೆಂಡ್ ಆಗಿದ್ನಿ. ಕವಿತಾ ಹುಡೇದ್ ಅಲ್ಲಿ ಎಷ್ಟೋ ಜನ ಮದುವೆ ಆದಮೇಲೂ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಾರ. ಎಷ್ಟೋ ಜನ ಮದುವೆ ಅವಕ್ಕಿಂತ ಮುಂಚೆನೂ ಕಂಪ್ಲೀಟ್ ಮಾಡ್ಕೊಂಡಾರ. ಆದರೆ ಹೆಚ್ಚು ಮಂದಿ ಮದುವೆ ಆದಮ್ಯಾಗ ಗ್ರ್ಯಾಜುಯೇಷನ್ ಪಡ್ಕೊಂಡು ಅಚೀವ್ಮೆಂಟ್ ಮಾಡ್ಕೊಂಡಾರ. ಈ ಫಂಕ್ಷನ್ ಒಳಗೆ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಒಳಗೆ ನಮ್ಮ ಅಕ್ಕನು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್ ಒಳಗೆ ರ್ಯಾಂಕನ್ನು ಪಡ್ಕೊಂಡ, ಆಕೆನೂ ಗ್ರ್ಯಾಜುಯೇಷನ್ ಪಡ್ಕೊಂಡಾಳ. ಗೈಸ್, ನೋಡಿದ್ರಲ್ಲ ಇವು ಟೂ ಅಚೀವ್ಮೆಂಟ್ಸ್ ಏನದಲ್ಲ, ಇವು ಹೋಳಿ ಹುಣ್ಣಿಕ್ಕಿಂತ ಮುಂಚೆನೇ ಆಗಿದ್ದು. ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದ್ರ ಸಲುವಾಗಿ ಇವಾಗ ಈ ವಿಡಿಯೋ ಮಾಡಿ ಪೋಸ್ಟ್ ಮಾಡೀನಿ. ಹಂಗೆ ಇವೆರಡು ಅಚೀವ್ಮೆಂಟ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ.